ನಮ್ಮ ಸ್ವಂತ ಜಾಗದಲ್ಲಿ ಈ ಬಡಾವಣೆಗೋಸ್ಕರ ಹಾಗೂ ಇಗ್ಲೂರು ಮತ್ತು ಚಂದಾಪುರ ಹಾಗೂ ಬನಹಳ್ಳಿಯ ಒಂದು ಗಡಿ ಭಾಗದಲ್ಲಿ ಇರೋದರಿಂದ ಇಲ್ಲಿ ಕಾವೇರಮ್ಮ ದೇವಿಯ ಒಂದು ಸಂಕಲ್ಪದಿಂದ ಇಲ್ಲಿ ಕಾವೇರಮ್ಮ ದೇವಿಯ ಒಂದು ದೇವಸ್ಥಾನವನ್ನು ನಮ್ಮ ಕುಟುಂಬದ ವತಿಯಿಂದ ಹಾಗೂ ನಮ್ಮ ಈ ಬಡಾವಣೆಯ ಜನರ ವತಿಯಿಂದ ಇವತ್ತು ಈ ಒಂದು ಕಾರ್ಯಕ್ರಮ ಸುಮಾರು 3 ವರ್ಷಗಳಿಂದ ಇದು ದೇವಸ್ಥಾನ ನಡೆದಿದೆ. ನಮ್ಮ ಪೂರ್ವಜರ ಒಂದು ಗತಕಾಲದಲ್ಲಿ ಇಲ್ಲಿ ಒಂದು ಚಿಕ್ಕ ಗುಡಿ ಇತ್ತು, ಇಲ್ಲೊಂದು ಕುಂಟೆ ಇತ್ತು. ಆ ಕುಂಟೆ ಒಂದು ಬದಿಯಲ್ಲಿ ಇಲ್ಲಿ ಒಂದು ಚಿಕ್ಕ ಗುಡಿಯೊಂದಿತ್ತು. ನಾವು ಚಿಕ್ಕವರಾಗಿದ್ದಾಗಿಂದನೂ ಅಲ್ಲಿ ನಾವು ಪೂಜೆ ಮಾಡ್ತಾಯಿದ್ವಿ ನಮ್ಮ ಕುಟುಂಬಸ್ಥರೆಲ್ಲ. ಆದರೆ ಕಾಲಾಂತರದಿಂದ ಅಲ್ಲಿ ನಶಿಸಿ ಹೋಗಿತ್ತು. ನನ್ನ ಮುಖೇನ ಕಟ್ಟಿ ಇವತ್ತು ಜನರ ಒಂದು ಸೇವೆಗೆ ಲೋಕಾರ್ಪಣೆಗಾಗಿ ಅರ್ಪಿಸ್ತಾ ಇದ್ದೀವಿ. ಹಿಂದೂ ಧರ್ಮ ಉಳಿಬೇಕಾದ್ರೆ ಇಂಥ ಒಂದು ಧರ್ಮ ಕಾರ್ಯಗಳು ನಡೀತಾ ಇರಬೇಕು. ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ರಾಮಯ್ಯ ಬಡಾವಣೆಯಲ್ಲಿ ಚಂದಾಪುರ ಪುರಸಭೆ ಸದಸ್ಯರಾದ ಬನಹಳ್ಳಿ ಸೋಮಶೇಖರ್ ರೆಡ್ಡಿ ಮತ್ತು ಅವರ ಕುಟುಂಬ ಹಾಗೂ ಗ್ರಾಮಸ್ಥರ ಸಹಯೋಗದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಶ್ರೀ ಕಾವೇರಮ್ಮ ದೇವಿಯ ನೂತನ ದೇವಾಲಯ. ಇನ್ನು ಶ್ರೀ ಕಾವೇರಮ್ಮ ದೇವಿಯ ನೂತನ ದೇವಾಲಯದ ಲೋಕಾರ್ಪಣೆ ಅಂಗವಾಗಿ ವೇದ ಪಾರಾಯಣ, ಕಳಶಾರಾಧನೆ, ಚಂಡಿಕಾ ಪಾರಾಯಣ, ಪ್ರತಿಷ್ಠಾಪನಾಂಗ ಹೋಮಗಳು, ಪ್ರಾಣ ಪ್ರತಿಷ್ಠೆ, ಚಂಡಿ ಹೋಮ, ಗೋಪೂಜೆ, ಮಹಾಪೂರ್ಣಾಹುತಿ, ಮಹಾಕುಂಭಾಭಿಷೇಕ, ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಹಾಗೂ ಸ್ವಾಮಿಗೆ ಹಾಗೂ ದೇವಾಲಯಕ್ಕೆ ವಿಶೇಷ ಅಲಂಕಾರ, ಅನ್ನದಾಸೋಹ ಮತ್ತು ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಶಾಸ್ತ್ರೋತ್ರವಾಗಿ ನೆರವೇರಿತು. ಇನ್ನು ಸಾವಿರಾರು ಭಕ್ತರು ಆಗಮಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾದ ದೃಶ್ಯ ಕಂಡುಬಂತು. ಇನ್ನು ಈ ವೇಳೆ ಚಂದಾಪುರ ಪುರಸಭೆ ಸದಸ್ಯರಾದ ಬನಹಳ್ಳಿ ಸೋಮಶೇಖರ್ ರೆಡ್ಡಿ ಮಾತನಾಡಿ, ಬನಹಳ್ಳಿ, ಇಗಲೂರು ಮತ್ತು ಚಂದಾಪುರ ಭಾಗದ ಭಕ್ತರಿಗೆ ಹಾಗೂ ನಿವಾಸಿಗಳಿಗೆ ಭಗವಂತ ಒಳಿತನ್ನು ಮಾಡಲಿ ಎಂಬುವ ಉದ್ದೇಶದಿಂದ, ಜೊತೆಗೆ ನಮ್ಮ ಪೂರ್ವಿಕರ ಆಸೆಯಂತೆ ನಮ್ಮ ಸ್ವಂತ ಜಾಗದಲ್ಲಿ ಶ್ರೀ ಕಾವೇರಮ್ಮ ದೇವಿಯ ನೂತನ ದೇವಾಲಯವನ್ನು ನಿರ್ಮಾಣ ಮಾಡಲಾಗಿದ್ದು, ಭಗವಂತ ಸಕಲರಿಗೂ ಒಳಿತನ್ನು ಮಾಡಲಿ ಎಂದು ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳು, ಕೇಂದ್ರ ಮಾಜಿ ಸಚಿವ ಎ. ನಾರಾಯಣಸ್ವಾಮಿ ಸೇರಿದಂತೆ ಜನಪ್ರತಿನಿಧಿಗಳು, ಗಣ್ಯರು, ಅತಿಥಿಗಳು ಮತ್ತು ಬನಹಳ್ಳಿ, ಇಗಲೂರು ಮತ್ತು ಚಂದಾಪುರ ಭಾಗದ ನಿವಾಸಿಗಳು, ಸ್ಥಳೀಯ ಮುಖಂಡರುಗಳು ಮತ್ತು ಭಕ್ತರು ಭಾಗವಹಿಸಿದ್ದರು. जय स्वाहा ओम प्रतिकला जय स्वाहा दिवे त्रिवेणी क्षणद्वारे सेंट्रल
ಹುಷಾರಾಗಿ ಮೇಲೆಲ್ಲರೂ ಕಳಿಸ್ಬೇಡಿ. ಈ ಅಕ್ಕಮ್ಮನ್ನೆಲ್ಲ ಈ ಕಲ್ವಿ ಮರ ಕುರುಕಾಯಿ ಕಸರು ಕಾಂಗ್ರೆಸ್ शैव मधु शर्करा
विशिष्ट मम उपात्त समस्त दुरित क्षयद्वारा श्रीपरमेश्वर व्यापार वाणिज्य कृषि क्षेत्रेषु दिने आरोग्य भाग्य सर्वमंगल मांगल्ये शिवे सर्वार्थ गौरी पुष्पवान् ध्वजावान् पशुमान् नभवले गन्धद्वारान् दुरान् नित्यवस्थाङ्गरे ईश्वरेकं सर्वभूतानां सामिहोमपुरे गङ्गाभिषेकं समर्पयामि महं तमुदवानो अर्पणं हरिन्द्रोदकस्नानं समर्पयामि सर्वमङ्गलमाङ्गल्ये समुद्रस्य ग्रहाणे अलङ्करणार्थे अक्षताभ्रक्षत्रहिप्रदोन्नयोधां चन्द्रं द्रव्यामि ईश्वर्यै नमः गोमार्यै नमः चामुण्डायै नमः भूतिदायिन्यै नमः
ಏನಿವತ್ತು ಒಂದು ಇಲ್ಲಿ ರಾಮಯ್ಯ ಬಡಾವಣೆಯಲ್ಲಿ ಇವತ್ತು ಒಂದು ದೈವಕೃಪೆಯ ಅಂಗವಾಗಿ ಇವತ್ತು ಒಂದು ದೇವಸ್ಥಾನ ಕಾರ್ಯಕ್ರಮ ನಡೀತಾ ಇದೆ. ಇದು ಸುಮಾರು 3 ದಿನಗಳಿಂದ ಎಲ್ಲ ಹೋಮ ಹವನ ಎಲ್ಲ ರೀತಿಯ ಒಂದು ಕಾರ್ಯಕ್ರಮಗಳು ಕುಟುಂಬ ಸಮೇತವಾಗಿ ಹಾಗೂ ಇಲ್ಲಿನ ಗ್ರಾಮಸ್ಥರ ಸಮೇತವಾಗಿ ಇಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಾಯಿತು. ಇವಾಗ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನೆರವೇರಿದೆ. ಇಲ್ಲಿ ಇಗ್ಲೂರು, ಬನಹಳ್ಳಿ, ಚಂದಾಪುರ ಗಡಿ ಭಾಗದಲ್ಲಿ ಈ ಒಂದು ದೇವಸ್ಥಾನ ನಿರ್ಮಾಣ ಆಗಿದೆ. ಇದು ರಾಮಯ್ಯ ಬಡಾವಣೆಯ ನಮ್ಮ ಸ್ವಂತ ಜಾಗನೇ. ನಮ್ಮ ಸ್ವಂತ ಜಾಗದಲ್ಲಿ ಈ ಬಡಾವಣೆಗೋಸ್ಕರ ಹಾಗೂ ಇಗ್ಲೂರು ಮತ್ತು ಚಂದಾಪುರ ಹಾಗೂ ಬನಹಳ್ಳಿಯ ಒಂದು ಗಡಿ ಭಾಗದಲ್ಲಿ ಇರೋದರಿಂದ ಇಲ್ಲಿ ಕಾವೇರಮ್ಮ ದೇವಿಯ ಒಂದು ಸಂಕಲ್ಪದಿಂದ ಇಲ್ಲಿ ಕಾವೇರಮ್ಮ ದೇವಿಯ ಒಂದು ದೇವಸ್ಥಾನವನ್ನು ನಮ್ಮ ಕುಟುಂಬದ ವತಿಯಿಂದ ಹಾಗೂ ನಮ್ಮ ಈ ಬಡಾವಣೆಯ ಜನರ ವತಿಯಿಂದ ಇವತ್ತು ಈ ಒಂದು ಕಾರ್ಯಕ್ರಮ ಸುಮಾರು 3 ವರ್ಷಗಳಿಂದ ಇದು ದೇವಸ್ಥಾನ ನಡೆದಿದೆ. ಇವತ್ತು ಪೌರ್ಣಮಿಯ ಒಂದು ದಿವಸ ಇವತ್ತು ಒಂದು ದೈವಕೃಪೆಯ ಒಂದು ಪ್ರೇರಣೆಯಿಂದ ಈ ಒಂದು ಮಹಾಕುಂಭಾಭಿಷೇಕ ಇವತ್ತಾಗಿದೆ. ಇದು ಏನಂದರೆ ನಮ್ಮ ಪೂರ್ವಜರ ಒಂದು ಗತಕಾಲದಲ್ಲಿ ಇಲ್ಲಿ ಒಂದು ಚಿಕ್ಕ ಗುಡಿ ಇತ್ತು, ಇಲ್ಲೊಂದು ಕುಂಟೆ ಇತ್ತು. ಆ ಕುಂಟೆ ಒಂದು ಬದಿಯಲ್ಲಿ ಇಲ್ಲಿ ಒಂದು ಚಿಕ್ಕ ಗುಡಿಯೊಂದಿತ್ತು. ಆ ಗುಡಿ ಸುಮಾರು ವರ್ಷಗಳು ನಾವು ಚಿಕ್ಕವರಾಗಿದ್ದಾಗಿಂದನೂ ಅಲ್ಲಿ ನಾವು ಪೂಜೆ ಮಾಡ್ತಾಯಿದ್ವಿ ನಮ್ಮ ಕುಟುಂಬಸ್ಥರೆಲ್ಲ. ಆದರೆ ಕಾಲಾಂತರದಿಂದ ಅಲ್ಲಿ ನಶಿಸಿ ಹೋಗಿತ್ತು. ಇಲ್ಲಿ ಒಂದು ಲೈನು ಮತ್ತು ಇದು ಮಾಡಬೇಕಾದ್ರೆ ಕೆಲಸಗಳು ಮಾಡಬೇಕಾದ್ರೆ ಅದು ನಶಿಸಿ ಹೋಗಿತ್ತು. ಆ ಒಂದು ಪ್ರೇರಣೆಯಿಂದ ಇಲ್ಲಿ ಈ ಅಮ್ಮನ ಒಂದು ಒಂದು ಅಮ್ಮನ ದೇವತೆ ಒಂದು ಇಲ್ಲಿ ಕುತ್ಕೋಬೇಕು ಅಂತ ಪ್ರೇರಣೆ ಆಗಿತ್ತು. ಹಾಗಾಗಿ ನನ್ನ ಮನೆ ದೇವರಾದ ಯಲ್ಲಮ್ಮ ಇಗ್ಲೂರಲ್ಲಿ ನಮ್ಮ ಮನೆ ದೇವರು ಸುಮಾರು ವರ್ಷಗಳ ಹಿಂದೆ ನಾವು ಅಲ್ಲಿಂದ ಒಂದು ಯಲ್ಲಮ್ಮನ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿದ್ವಿ. ಅಲ್ಲಿ ಯಲ್ಲಮ್ಮನ ಒಂದು ವಿಗ್ರಹವನ್ನು ಇಗ್ಲೂರಿನಲ್ಲಿ ನಾವು ಅಲ್ಲಿ ದೇವಸ್ಥಾನ ಕಟ್ಟಿ ಸುಮಾರು ವರ್ಷಗಳಿಂದ ನಮ್ಮ ಇಡೀ ಕುಟುಂಬಸ್ಥರೆಲ್ಲ ಅಲ್ಲಿ ಒಂದು ಪೂಜಾ ಕಾರ್ಯಕ್ರಮಗಳು ಮಾಡ್ತಾಯಿದ್ದೀವಿ. ಆ ನಿಟ್ಟಿನಲ್ಲಿ ಇಲ್ಲಿ ಒಂದು ಶಕ್ತಿ ದೇವತೆಯ ಒಂದು ಪ್ರೇರಣೆ ಆದ ದೃಷ್ಟಿಯಿಂದ ಕಾವೇರಮ್ಮನ ಒಂದು ದೇವಸ್ಥಾನವನ್ನು ಇಲ್ಲಿ ನಿರ್ಮಾಣ ಮಾಡೋದಕ್ಕೆ ನಮ್ಗೆ ಒಂದು ಹಿರಿಯರ ಒಂದು ಆಶೀರ್ವಾದದಿಂದ ಹಾಗೂ ಪುರೋಹಿತರ ಒಂದು ಆಶೀರ್ವಾದದಿಂದ ಇಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತ ಬಂದಾಗ ಇಲ್ಲಿ ಕಾವೇರಮ್ಮನ ಒಂದು ಹೆಸರಿನಿಂದ ಮುಖೇನ ಇಲ್ಲಿ ಒಂದು ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿದ್ದೀನಿ. ಇದು ನಮ್ಮ ಕುಟುಂಬ ಸಮೇತವಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ಅವರೆಲ್ಲರ ಒಂದು ಪ್ರೇರಣೆ ಮತ್ತು ನಮ್ಮ ಪೂರ್ವಜರ ಒಂದು ಪ್ರೇರಣೆ ಮತ್ತು ಎಲ್ಲ ಹಿರಿಯರ ಒಂದು ಪ್ರೇರಣೆಯಿಂದ ಇವತ್ತು ಒಂದು ದೇವಸ್ಥಾನವನ್ನು ಲೋಕಾರ್ಪಣೆ ಮಾಡಿ ಒಂದು ಜನರ ಸೇವೆಗೆ ಇಲ್ಲಿ ಒಂದು ದೇವಸ್ಥಾನವನ್ನು ನನ್ನ ಮುಖೇನ ಕಟ್ಟಿ ಇವತ್ತು ಜನರ ಒಂದು ಸೇವೆಗೆ ಲೋಕಾರ್ಪಣೆಗಾಗಿ ಅರ್ಪಿಸ್ತಾ ಇದ್ದೀವಿ. ಯಾಕಂದರೆ ಇವತ್ತು ಹಿಂದುತ್ವ ಉಳಿಬೇಕಂದ್ರೆ, ಹಿಂದೂ ಧರ್ಮ ಉಳಿಬೇಕಾದ್ರೆ ಇಂಥ ಒಂದು ಧರ್ಮ ಕಾರ್ಯಗಳು ನಡೀತಾ ಇರಬೇಕು. ಯಾಕಂದರೆ ಪ್ರತಿಯೊಂದು ಬೀದಿಯಲ್ಲೂ ಇಂಥ ಒಂದು ಧರ್ಮ ಕಾರ್ಯಗಳು ನಡೆದಾಗ ನಮ್ಮ ಹಿಂದುತ್ವವನ್ನು ಉಳಿಸ್ಬೋದು. ಆ ಒಂದು ನಿಟ್ಟಿನಲ್ಲಿ ಎಲ್ರಿಗೂ ಜನತೆಗೆ ನಾನು ಹೇಳೋದಿಷ್ಟೇ, ಯಾರ್ಯಾರಿಗೆ ಈ ರೀತಿ ಶಕ್ತಿ ಕೊಡುತ್ತೋ, ಯಾರ್ಯಾರು ಪ್ರೇರಣೆ ಆಗುತ್ತೋ ಅವರೆಲ್ಲರೂ ಅಮ್ಮನವರ ಒಂದು ಸೇವೆಗೆ ಪಾತ್ರರಾಗಿ ಇನ್ನಷ್ಟು ದೇವಸ್ಥಾನಗಳಾಗಿ ಒಂದು ಹಿಂದೂ ಧರ್ಮವನ್ನು ಉಳಿಲಿ ಅಂತ ನನ್ನ ಒಂದು ಆಶೆ. ಬನಹಳ್ಳಿ ಗ್ರಾಮದ ಸೆಕ್ರೆಟರಿ ರಾಮರೆಡ್ಡಿ ಅಂತಲೇ ಹೆಸರುವಾಸಿಯಾಗಿದ್ದಂತಹ ಅವ್ರ ಮಗ ಸೋಮಶೇಖರ್ ರೆಡ್ಡಿ 20ನೇ ವಾರ್ಡಿನ ಚಂದಾಪುರ ಪುರಸಭೆಯ ಸದಸ್ಯರು. ಇವರು ತಮ್ಮ ಸ್ವಂತ ಜಾಗದಲ್ಲಿ ದೇವಸ್ಥಾನಕ್ಕೋಸ್ಕರ 5 ಗುಂಟೆ ಮುಡುಪಾಗಿಟ್ಟಿದ್ದು, ಅದೇ ಜಾಗದಲ್ಲಿ ಇವತ್ತು ಕಾವೇರಮ್ಮನ ದೇವಸ್ಥಾನ ಕಟ್ಟಿದ್ದಾರೆ. ಅದರ ಉದ್ಘಾಟನೆ ಇವತ್ತು ನಡೀತಾ ಇದೆ. ದೇವರು ಈ ಸೇರಿರ್ತಕ್ಕಂಥ ಮತ್ತು ಇಡೀ ಸುತ್ತಮುತ್ತಲು ಗ್ರಾಮಸ್ಥರ ಎಲ್ಲರಿಗೂ ಈ ದೇವರ ಅನುಗ್ರಹ ಇರಲಿ ಅಂತೇಳಿ ಕೋರ್ಕೊಳ್ತಾ ಇವತ್ತು ನಡೀತಾ ಇರೋ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡೀಬೇಕಾಗಿ ಕೋರ್ಕೊಳ್ತಾ ಇದೆ. ಕಾವೇರಮ್ಮ ದೇವಸ್ಥಾನ ಉದ್ಘಾಟನೆ ಆಗ್ತಾ ಇದೆ. ಸೋಮಶೇಖರ್ ರೆಡ್ಡಿಯವರ ಸಮ್ಮುಖದಲ್ಲಿ ಒಳ್ಳೆಯ ಒಂದು ಕಾರ್ಯಕ್ರಮ ಮತ್ತು ಒಳ್ಳೆಯ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ. ಈ ಎಲ್ಲ ಸುತ್ತಮುತ್ತಲು ಗ್ರಾಮಸ್ಥರಿಗೂ ಮತ್ತು ಗ್ರಾಮದ ದೇವತೆಗಳಿಗೂ ಆಮೇಲೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಜನಗಳಿಗೂ ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ. ಬನಹಳ್ಳಿ ಗ್ರಾಮದ ರಾಮರೆಡ್ಡಿಯವರ ಮಗನಾಗಿರ್ತಕ್ಕಂಥ ಸೋಮಶೇಖರ್ ರೆಡ್ಡಿಯವರು ಅವರ ಸ್ವಂತ ಜಾಗದಲ್ಲಿ ಕಾವೇರಮ್ಮನ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಅವ್ರ ಜೊತೆಗೆ
ನಾವೆಲ್ಲರೂ ನಾವು ಕೈ ಜೋಡಿಸಿದ್ದೀವಿ ದೇವಾಲಯ ಕಟ್ಟಬೇಕಾದ್ರೆ. ಅವ್ರಿಗೆ ಈ ಬನ್ನಹಳ್ಳಿ ಮತ್ತು ಚಂದಾಪುರ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರುಗಳಿಗೂ ಈ ಕಾವೇರಮ್ಮ ದೇವಿ ಆರೋಗ್ಯ ಐಶ್ವರ್ಯ ಕೊಡಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಆನೇಕಲ್ ತಾಲೂಕು ಚಂದಾಪುರ ಮತ್ತು ಬನ್ನಹಳ್ಳಿ ಗ್ರಾಮಗಳಿಗೆ ಸೇರಿದಂಥ ರಾಮಯ್ಯ ಬಡಾವಣೆಯಲ್ಲಿ ನಮ್ಮ ಸ್ನೇಹಿತರಾದಂಥ ಸೋಮಶೇಖರ ರೆಡ್ಡಿ ಅವರ ನೇತೃತ್ವದಲ್ಲಿ ಭವ್ಯವಾದ ಶ್ರೀ ಕಾವೇರಮ್ಮ ತಾಯಿಯ ದೇಗುಲವನ್ನು ಭವ್ಯವಾಗಿ ನಿರ್ಮಿಸಿದ್ದಾರೆ. ಈ ಒಂದು ದೇವಾಲಯದ ಪ್ರತಿಷ್ಠಾಪನೆಯನ್ನು ಈ ದಿನ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಅಪಾರವಾದ ಭಕ್ತಾದಿಗಳು ಬೆಳಗ್ಗೆಯಿಂದ 3 ದಿವಸದಿಂದ ಪೂಜೆ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಈ ಒಂದು ಕಾರ್ಯಕ್ರಮದಲ್ಲಿ ಅಪಾರವಾದ ಭಕ್ತಾದಿಗಳು ಪಾಲ್ಗೊಳ್ತಾ ಇದ್ದಾರೆ. ಈ ಒಂದು ನೂತನವಾದ ಕಾವೇರಮ್ಮ ದೇವಸ್ಥಾನ ಅವರ ಸ್ವಂತ ಜಾಗದಲ್ಲಿ 5 ಗುಂಟೆ ಜಾಗವನ್ನು ಸಹ ಕಾವೇರಮ್ಮ ದೇವಸ್ಥಾನಕ್ಕೆ ಮೀಸಲಾಗಿಟ್ಟಿದ್ದಾರೆ. ಆ ಒಂದು ಜಾಗದಲ್ಲಿ ಭವ್ಯವಾಗಿ ಅವರ ನೇತೃತ್ವದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಈ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಎಲ್ಲ ಭಕ್ತಾದಿಗಳು ಬಂದು ಭಾಗವಹಿಸಿ ಆ ತಾಯಿಯ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ. ಕ್ರೇಟೆ ರಾಮರೆಡ್ಡಿ ಅವರ ಮಗ ಸೋಮಶೇಖರ ರೆಡ್ಡಿ ಬನ್ನಹಳ್ಳಿ ಗ್ರಾಮಸ್ಥರು. ಆದರೆ ಅವರು ಇಗ್ಲೂರಿನ ಸರ್ವೆ ನಂಬರ್ನಲ್ಲಿ ತಮ್ಮ ಸ್ವಂತ ಜಾಗದಲ್ಲಿ ದೇವಸ್ಥಾನವನ್ನು ಕಟ್ಟಿಕೊಡಲು ಅಂತ ಅವರು ತಂದೆಯವರ ಹರಕೆ ಇತ್ತಂತೆ. ಅವ್ರ ತಂದೆಯವರ ಹರಕೆಯನ್ನು ಅವರ ಮಗ ಸೋಮಶೇಖರ ರೆಡ್ಡಿ ನೆರವೇರಿಸಿ ಈ ಶಕ್ತಿ ದೇವತೆ ಕಾವೇರಮ್ಮನ ದೇವಸ್ಥಾನವನ್ನು ಬಹಳ ವಿಜೃಂಭಣೆಯಿಂದ ಕಟ್ಟಿ ಎಲ್ಲ ಭಕ್ತಾದಿಗಳು ಇದರಲ್ಲಿ ಪಾಲ್ಗೊಂಡು ಸುಮಾರು 27, 28, 29 3 ದಿವಸ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಂಡು ಬಂದಿರ್ತಾರೆ. ಎಲ್ಲ ಭಕ್ತಾದಿಗಳು ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥಿಸುತ್ತೇನೆ. ಚಂದಾಪುರ, ಬನ್ನಹಳ್ಳಿ ಹಾಗೂ ಇಗ್ಲೂರು ಗ್ರಾಮದ ಟ್ರೈ ಜಂಕ್ಷನ್ ಅಂತ ಹೇಳ್ಬೋದು, 3 ಗ್ರಾಮಗಳ ಸೇರುವಂಥ ಜಾಗ. ಈ ದಿನ ಈ ಭಾಗದ ಜನರಿಗಾಗಿ ಹಿಂದುತ್ವದ ಉಳಿವಿಗಾಗಿ ಹಾಗೂ ಹಿಂದುತ್ವದ ಆಚರಣೆಗಾಗಿ ಪ್ರಮುಖವಾಗಿ ಮಂದಿರಗಳ ನಿರ್ಮಾಣ ಚಂದಾಪುರ ಭಾಗದಲ್ಲಿ ಆಗ್ತಾ ಇದೆ. ಕಳೆದ ಕೆಲವೊಂದು ವರ್ಷಗಳಲ್ಲಿ ಚಂದಾಪುರ ಗ್ರಾಮದಲ್ಲಿ ಹಾಗೂ ಚಂದಾಪುರದ KEB ಬಳಿಯ ಶ್ರೀ ಆಂಜನೇಯ ಸ್ವಾಮಿಯ ದೇವಸ್ಥಾನಗಳು ಹಾಗೂ ಕೋದಂಡರಾಮ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಇರ್ಬೋದು, ಹಾಗೂ ಇಲ್ಲಿ ಬನ್ನಹಳ್ಳಿ ಗ್ರಾಮದಲ್ಲಿ ಸಹ ದಕ್ಷಿಣಾಭಿಮುಖ ಆಂಜನೇಯ ಸ್ವಾಮಿಯ ಭವ್ಯವಾದ ವಿಗ್ರಹ ಹಾಗೂ ಅಲ್ಲಿ ಸಹ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಗಳು ಈ ಭಾಗದಲ್ಲಿ ರಾಮಸಾಗರ ಗ್ರಾಮದಲ್ಲಿ ಹಾಗೂ ಇಗ್ಲೂರು ಗ್ರಾಮದಲ್ಲಿ ವೇಣುಗೋಪಾಲ ಸ್ವಾಮಿಯ ದೇವಸ್ಥಾನದ ಕಾರ್ಯಗಳು ನಡೀತಾ ಇದೆ. ಹಿಂದುತ್ವದ ಆಚರಣೆಗಾಗಿ ಈ ಎಲ್ಲ ಕೈಂಕರ್ಯಗಳನ್ನು ನಡೆಸುತ್ತಾ ಬಂದಿರತಕ್ಕಂಥ ಎಲ್ಲ ನನ್ನ ಸಹೋದರರಿಗೆ ಹಾಗೂ ಅಣ್ಣಂದರಿಗೆ ನಾನು ವಿನಮ್ರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಭಾಗದಲ್ಲಿ ಪ್ರತ್ಯೇಕವಾಗಿ ಶಕ್ತಿ ದೇವತೆ ಶ್ರೀ ಕಾವೇರಮ್ಮನವರ ದೇವತೆ ಸೋಮಣ್ಣವರ ತಂದೆ ಹರಕೆ ಆಗಿತ್ತಂತೆ. ಅವರ ನೋಡಿ ಆ ದೇವತೆಯ ಅನುಗ್ರಹ ಇರ್ಬೋದು, ಈ ಭಾಗದ ಜನರ ಆಶೀರ್ವಾದ ಇರ್ಬೋದು. ಈ ದಿನ ಅವರು ನೆರವೇರಿಸ್ತಾ ಇದ್ದಾರೆ ಅವರ ತಂದೆಯ ಹರಕೆಯನ್ನು. ದೇವಾಲಯಕ್ಕೆ ಬಂದು ಇಲ್ಲಿ ನಡೆಯತಕ್ಕಂಥ ಎಲ್ಲ ಪೂಜಾ ವಿಧಿವಿಧಾನಗಳಲ್ಲಿ ನಿತ್ಯವೂ ಸಹ ಈ ಭಾಗದ ಎಲ್ಲ ಜನರು ಇಲ್ಲಿ ಪಾಲ್ಗೊಳ್ಬೇಕಾಗಿ ನಾನು ಮನವಿಯನ್ನು ಮಾಡ್ಕೋತಾ ಇದ್ದೀನಿ. ಇತರೆ ಧರ್ಮದವರು ಇಲ್ಲಿ ತಮ್ಮ ನೆಲೆಯನ್ನು ಕಂಡುಕೊಳ್ಳೋಕ್ಕೆ ಬಹಳ ಪ್ರಯತ್ನ ಮಾಡ್ತಾಯಿದ್ರು ಸಹ ನಮ್ಮ ಈ ಮಧುರಮ್ಮ ಯಲ್ಲಮ್ಮ ಕ್ಷೇತ್ರದಲ್ಲಿ ಈ ಶಕ್ತಿ ದೇವತೆಗಳ ಅನುಗ್ರಹದಿಂದ ಎಲ್ಲವೂ ಸುಭಿಕ್ಷವಾಗಿದೆ. ಆದ್ದರಿಂದ ನಮ್ಮ ಧರ್ಮವೂ ಸಹ ದೇವತೆಗಳ ಅನುಗ್ರಹದಿಂದ ಸುಫಲವಾಗಿದೆ ಅಂತ ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಈ ಎಲ್ಲ ದೇವತಾ ಕಾರ್ಯಗಳಿಂದ ಚಂದಾಪುರ ಗ್ರಾಮದ ಎಲ್ಲರಿಗೂ ಸಹ, ಚಂದಾಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಶ್ರೀರಾಮ್. ಕಾವೇರಮ್ಮ ದೇವಿಯ ಒಂದು ದೇವಸ್ಥಾನ ಪ್ರಾರಂಭೋತ್ಸವ ನಡೀತಾ ಇದೆ. ನಮ್ಮ ಪುರಸಭೆಯ ಸದಸ್ಯರಾದ ಸೋಮಶೇಖರ ರೆಡ್ಡಿ ಅವರ ತಂದೆಯವರ ಹರಕೆ ಇತ್ತಂತೆ. ಅವರ ಒಂದು ಆಸೆ ಇಲ್ಲಿ ಒಂದು ಶಕ್ತಿ ದೇವತೆಯನ್ನು ನೆಲೆಸಬೇಕು ಅಂತ. ಅವರ ಒಂದು ಆಸೆಯನ್ನು, ತಂದೆಯ ಆಸೆಯನ್ನು ಮಗನಾಗಿ ಸೋಮಶೇಖರ ರೆಡ್ಡಿ ಅವರು ನೆರವೇರಿಸಿದ್ದಾರೆ. ಈ ಚಂದಾಪುರ ಹೃದಯ ಭಾಗದಲ್ಲಿ ಒಂದು ದೇವತೆಯ ಒಂದು ಯಾವುದೇ ಒಂದು ದೇವಸ್ಥಾನ ಇರುವುದಿಲ್ಲ. ಈ ಒಂದು ದೇವಸ್ಥಾನಕ್ಕೆ ಬಂದು ಎಲ್ಲ ಭಕ್ತಾದಿಗಳು ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಎಲ್ಲರೂ ಇಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಜೈ ಹಿಂದ್. ಇತಿಹಾಸವಿರ್ತಕ್ಕಂಥ ಕಾವೇರಮ್ಮ ದೇವಸ್ಥಾನ ಶಿಥಿಲವಾಗಿತ್ತು. ಆ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕಂತೇಳಿ ಆ ಗ್ರಾಮದ ಹಿರಿಯರಾಗಿರ್ತಕ್ಕಂಥ KLD ಬ್ಯಾಂಕಿನ ಮಾಜಿ ಅಧ್ಯಕ್ಷರಾದ ಸೋಮಣ್ಣವರು, BB ರಾಜೂರವರು, ಈ ಗ್ರಾಮದ ಅನೇಕ ಮಹನೀಯರು ಆ ದೇವಸ್ಥಾನವನ್ನು ತೀರ್ಮಾನ ಮಾಡಬೇಕಂತೇಳಿ ತೀರ್ಮಾನವನ್ನು ಮಾಡಿ ಇವತ್ತು ಅವರ ಗ್ರಾಮದಲ್ಲಿರ್ತಕ್ಕಂಥ ಕಾವೇರಮ್ಮ ದೇವಸ್ಥಾನವನ್ನು ಜೀರ್ಣೋದ್ಧಾರವನ್ನು ಮಾಡಿ ಸಹಸ್ರಾರು ಮಂದಿಯನ್ನು
ತಾಯಂದಿರನ್ನು ಕರೆಸಿ ಇಡೀ ಗ್ರಾಮಕ್ಕೆ, ಇಡೀ ಕ್ಷೇತ್ರಕ್ಕೆ ಮತ್ತು ಚಂದಾಪುರದ ಪುರಸಭೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಮತ್ತು ಕ್ಷೇತ್ರದ ಎಲ್ಲ ಜನತೆಗೆ ಆ ದೇವಿ ಅಷ್ಟೈಶ್ವರ್ಯ ಆರೋಗ್ಯ ದಯಪಾಲಿಸಿ ಅಂತೇಳಿ ಈ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮ ಅದಕ್ಕಿಂತ ಒಂದು ನೂತನವಾದ ದೇವಸ್ಥಾನವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ನಮ್ಮ ಬನ್ನಹಳ್ಳಿ ಗ್ರಾಮದ ಎಲ್ಲ ಭಾರತೀಯ ಜನತಾ ಪಕ್ಷದ ಮುಖಂಡರು ಕಟ್ಟಿದ್ರು. ಅವರಿಗೆಲ್ಲರಿಗೂ ದೇವರು ದಯಪಾಲಿಸಿ ಆಶೀರ್ವಾದ ಮಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಶುಭವನ್ನು ಕೋರ್ತೇನೆ. ಎಲ್ಲ ಬನ್ನಹಳ್ಳಿ ಮತ್ತು ಇಗ್ಲೂರು ಮತ್ತು ಸೂರ್ಯನಗರ ಮತ್ತು ಚಂದಾಪುರ ಗ್ರಾಮಸ್ಥರಿಗೆ ಒಂದು ಶುಭ ಸುದ್ದಿ. ನಮ್ಮ ಪ್ರದೇಶದಲ್ಲಿ ನಮ್ಮ ರಾಮಯ್ಯ ವಿಠಲಿ ಕಾವೇರಮ್ಮ ದೇವಸ್ಥಾನ ಸೋಮಶೇಖರ ರೆಡ್ಡಿ ಅವರ ಕುಟುಂಬದ ಮತ್ತು ಅವರ ಒಡೆತನದಲ್ಲಿ ಕಾವೇರಮ್ಮ ದೇವಸ್ಥಾನ ಉದ್ಘಾಟನೆಗೊಂಡಿದೆ. ಜನಗಳಿಗೆ ಲೋಕಾರ್ಪಣೆ ಆಗಿದೆ. ಆ ಅಮ್ಮನ ಆಶೀರ್ವಾದ ಎಲ್ಲ ಗ್ರಾಮಸ್ಥರಿಗೂ ಎಲ್ಲ ಜನಗಳಿಗೂ ಒಳ್ಳೇದು ಮಾಡಲಿ ಅಂತ ಆ ಅಮ್ಮನ ಹತ್ರ ಕೋರುತ್ತಾ, ಮತ್ತು ಒಂದು ಸಣ್ಣ ಅಸಮಾಧಾನ ಸುದ್ದಿ ಕೇಳ್ತಾ ಇದೆ ದೇವಸ್ಥಾನದ ಬಗ್ಗೆ. ಅದು ತುಂಬ ಮನಸ್ಸಿಗೆ ನೋವಾಗಿದೆ. ಏನಂದರೆ ಕೆಲವು ಕಿಡಿಗೇಡಿಗಳು, ನಾನು ಹೇಳಿ ಕೇಳ್ತಾ ಇದ್ದೀನಿ, ಕೆಲವು ಕಿಡಿಗೇಡಿಗಳೇ. ಸೊ ಅದನ್ನು ಈ ದೇವಸ್ಥಾನನ ಗೌರ್ಮೆಂಟ್ ರಸ್ತೆಯಲ್ಲಿದೆ ಮತ್ತು ಕುಂಟೆಯಲ್ಲಿದೆ, ಜಾಗದಲ್ಲಿದೆ ಅಂತ ಕೆಲವರು ಅಪಪ್ರಚಾರ ಮಾಡ್ತಾಯಿದ್ದಾರೆ. ಇದು ಕರೆಕ್ಟಾಗಿರೋ ಡಾಕ್ಯುಮೆಂಟ್ ಇರುವ ಜಾಗ ಇದು. ಮೊದಲು ಅವ್ರಿಗೆ ಆ ಅಮ್ಮ ಬುದ್ಧಿ ಕೊಟ್ಟು ಮೊದಲು ಬಂದು ದೇವಸ್ಥಾನಕ್ಕೆ ಆ ಅಮ್ಮನ ಹತ್ರ ಬಂದು ಆ ಅಮ್ಮನ ಹತ್ರ ಆಶೀರ್ವಾದ ತಗೊಂಡು ತಪ್ಪಾಯಿತು ಅಂತ ಕ್ಷಮೆ ಕೇಳಿ ಆ ಅಮ್ಮನ ಕೃಪೆಗೂ ಅವ್ರಿಗೂ ಒಳ್ಳೇದು ಮಾಡಲಿ, ಅಮ್ಮ ಅವ್ರಿಗೂ ಒಳ್ಳೇದು ಮಾಡಲಿ, ಆ ಅಮ್ಮನ ಹತ್ರ ಆಶೀರ್ವಾದ ಕ್ಷಮೆ ಕೇಳಬೇಕು ಅಂತ ನಾನು ಒಂದು ಸಲಹೆ ಕೊಡ್ತಾಯಿದ್ದೀನಿ. ದಯವಿಟ್ಟು ಇದನ್ನು ಮುಂದೆ ಒರೆಸಬಾರ್ದು. ಅವ್ರಿಗೆ ಒಂದು ಇದು ಮಾಡ್ತಾಯಿದ್ದಾರೆ. ಯಾಕಂದರೆ ನಮ್ಮ ಇಗ್ಲೂರು ಬನ್ನಹಳ್ಳಿ ಗ್ರಾಮಸ್ಥದ ಜಾಗ ಇದು. ಸೊ ಅದು ಬೇರೆ ಯಾರ್ದು ಅಲ್ಲ. ದಯವಿಟ್ಟು ಪೂರ್ವಪರ ಏನೋ ಗೊತ್ತಿಲ್ದಿರ, ಏನೋ ಇದು ವಿಚಾರ ತಿಳಿದಿರ, ಏನೇನೋ ಬಾಯ್ಗೆ ಬಂದಂಗೆ ಮೀಡಿಯಾ ಇದೆ, ಏನೇನೋ ಇದೆ ಅಂತ ಆ ಥರ ಮಾತಾಡ್ಬೋದು. ಅದು ಅವರು ಕಟ್ಟಿರೋದು ದೇವಸ್ಥಾನ, ಅವರ ಪರ್ಸ್ನಲ್ ಕೆಲಸಕ್ಕೇನು ಮಾಡ್ತಾಯಿಲ್ಲ. ಸಾರ್ವಜನಿಕರ ಉಪಯೋಗಕ್ಕೆ ಒಳ್ಳೆ ಭಾವನೆಯಲ್ಲಿ ಮನಸ್ಫೂರ್ತಿಯಾಗಿ ಮಾಡಿದರೆ ಅವರು ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ. ಮತ್ತು ಎಲ್ಲ ಚಂದಾಪುರ, ಬನ್ನಹಳ್ಳಿ, ಇಗ್ಲೂರು, ಸೂರ್ಯನಗರ ಎಲ್ಲ ಗ್ರಾಮಸ್ಥರಿಗೂ ಒಳ್ಳೆಯದಾಗಲಿ. ಜೈ ಕಾವೇರ.